ಆ ಸ್ವಾತಿ ಕೊಟ್ಟು ಹೇಳಿಕೆ ಮೇಲೆ ಆರ್ತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಲು ಅಂತ ಹೇಳಿ ಕೇಸ್ ಬುಕ್ ಮಾಡಿ ಅವಳನ್ನ ಅರೆಸ್ಟ್ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾವು ಹೇಳ್ತೀವಿ. ಸರಿ ಮೇಡಮ್, ನೀವು ಹೇಳ್ದಾಗ ಮಾಡ್ತೇನೆ. ನಾನೇನು ಬರ್ತೇನೆ. ಹೋಗಿ ಬನ್ನಿ. ಆರ್ತಿನ ಅರೆಸ್ಟ್ ಮಾಡಿದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಅರೆ ಒಂದು ನಿಮಿಷ, ನಿನ್ನ ಮದುವೆ ಪೋಸ್ಟ್ಪೋನ್ ಆಯ್ತಲ್ಲ, ಅದೇ ದಿನ ಆರ್ತಿಯವರು ಆದಿ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಕೊನೆಗೂ ಅಮ್ಮ ಅವನ್ನೇ ಕೆಲ್ಸ್ಬಿಟ್ರಲ್ಲ ಡ್ಯಾಡ್. ನೊಂದ್ಕೋಬೇಡ ಕಣೋ, ನಿನ್ನ ತಾಯಿಗೋಸ್ಕರ ಈ ತ್ಯಾಗ ಮಾಡ್ತಾ ಇದ್ದೀನಿ ಅಂತ ಅನ್ಕೋ. ಮುಂದೆ ನಿನಗೆ ಒಳ್ಳೇದಾಗುತ್ತೆ. ನಿನ್ನ ಮದುವೆ ಮುಂದೆ ಹೋಗಿದೆ ಅಂತ ಬೇಜಾರು ಮಾಡ್ಕೊಬೇಡ. ನೀನೇನು ಅಂದ್ಕೊಂಡಿದ್ಯೋ ಅದಕ್ಕಿಂತ ಗ್ರ್ಯಾಂಡಾಗಿ ನಾನೇ ನಿಂತು ಮಾಡಿಕೊಡ್ತೀನಿ. ಅದೇನು ಹೇಳಕ್ಕೆ ಬಂದರು ನೇರವಾಗಿ ಹೇಳಿ ಡ್ಯಾಡ್, ಪ್ಲೀಸ್. ಆದಿ ನಿರೋಷ ಮದುವೆ ಆದಮೇಲೆ ಅವರಿಬ್ಬರು ಇದೇ ಮನೇಲಿರ್ತಾರೆ. ಅದಕ್ಕೆ ಅಡ್ಡಿ ಮಾಡಬಾರ್ದು ಅಂತ ಕನ್ವಿನ್ಸ್ ಮಾಡಕ್ಕೆ ಬಂದಿದ್ದೀರಾ? ಆದಿತ್ಯನು ನಿನ್ನ ಹಾಗೆ ಮಗನೇ ಇರ್ಬೋದು, ಆದರೆ ಮೊದಲಿಂದನೂ ಮನೆ ಮಗನ ಥರ ಇಲ್ಲೇ ಇದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು. ಅವ್ನು ಯಾವತ್ತು ಈ ಮನೆ ಬಿಟ್ಟು ದೂರ ಹೋದ್ನೋ ಅವತ್ತೇ ಮಗ ಅನ್ನೋ ಹಕ್ಕನ್ನ ಕಳ್ಕೊಂಡ. ಯಾವತ್ತು ಡ್ಯಾಡಿ ಮೇಲೆ ಕೈ ಮಾಡಿದ್ನೋ ಅವತ್ತೇ ಅವನಿಗೂ ಈ ಮನೆಗೂ ಋಣ ತೀರ್ತು. ಮಗ ಅನ್ಸ್ಕೊಳ್ಳೋ ಯಾವ ಯೋಗ್ಯತೆನೂ ಇಲ್ಲ. ಪ್ಲೀಸ್ ಡೋಂಟ್ ಫೋರ್ಸ್ ಮೀ. ಆರ್ಯ ಪ್ಲೀಸ್ ನನ್ನ ಮಾತು ಕೇಳು. ಪ್ಲೀಸ್ ಅಮ್ಮ, ನೀವು ನನ್ನ ಮದುವೆಗೂ ಮುಂಚೆ ಆದಿತ್ಯನ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ಓಕೆ. ಆದರೆ ಅವರಿಬ್ಬರು ಮದುವೆಯಾಗಿ ಇಲ್ಲಿ ಬಂದರೆ ಮನೆ ನೆಮ್ಮದಿ ಎಲ್ಲ ಹಾಳಾಗುತ್ತೆ. ಆದಿಯಿಂದ ಏನೂ ತೊಂದರೆ ಆಗಲ್ಲ ಅಂತ ಆರತಿಯವರು ನನಗೆ ಮಾತು ಕೊಟ್ಟಿದ್ದಾರೆ. ನನಗೋಸ್ಕರ ಅಲ್ದಿದ್ರು ಆರತಿಯವ್ರಿಗೋಸ್ಕರನಾದರೂ ಒಪ್ಪಿಗೆ ಕೊಡು. ನೋ ಡ್ಯಾಡ್, ಚಿನ್ನದ ಸೂಜಿ ಅಂತ ಕಣ್ಣಿಗೆ ಚುಚ್ಕೊಳ್ಳೋದು ಮೂರ್ಖತನ. ಅವ್ನು ಹೇಗಿದ್ರೂ ಬದಲಾಗಲ್ಲ. ನೀವು ಇಷ್ಟಪಟ್ಟ ಹಾಗೆ ನನ್ನ ಮದುವೆಗೂ ಮುಂಚೆ ಅವ್ನ ಮದುವೆ ಆಗಲಿ ಅಂತ ಒಪ್ಕೊಂಡು ಅಂತಾನೆ. ಮದುವೆ ಆದಮೇಲೂ ಅವ್ರು ಇಲ್ಲಿರೋದು ಸರಿಯಲ್ಲ. ಒಂದು ಕೆಲಸ ಮಾಡೋಣ, ಅವರಿಬ್ಬರು ಮದುವೆ ಆಗಿ ನಾವೇ ಸೇರಿಕೊಂಡು ಮನೆ ಮಾಡ್ಕೊಳ್ಳೋಣ. ಅವರಿಬ್ಬರು ಸಪ್ರೇಟಾಗೇ ಇರಲಿ. ಆದಿತ್ಯ ನನ್ನಿಂದ ದೂರ ಇರೋದು ನನಗಿಷ್ಟ ಇಲ್ಲ. ಅವನು ನಮ್ಮ ಜೊತೆಲೇ ಇರಬೇಕು. ಇರೋ ಇಬ್ಬರು ಮಕ್ಕಳು ನನ್ನ ಕಣ್ಣು ಮುಂದೆ ಇದ್ರೆ ನನಗೆ ನೆಮ್ಮದಿ. ನಾನು ಹೇಳೋದು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ಅವ್ನು ಈ ಮನೆಗೆ ಬಂದರೆ ಸುಮ್ಮನೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾನೆ. ನನ್ನ ಮೇಲೆ ಡ್ಯಾಡಿ ಮೇಲೆ ಜಗಳಕ್ಕೆ ಬರ್ತಾನೆ. ಐ ಕಾಂಟ್ ಟಾಲರೇಟ್ ಇಟ್. ಆದಿತ್ಯನಿಂದ ನಿಮ್ಮಿಬ್ಬರಿಗೆ ಯಾವ ತೊಂದರೆನೂ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ದಯವಿಟ್ಟು ಅವನು ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡು. ನೀವು ನಿರ್ಧಾರ ಮಾಡಿದಾಗಿದೆ ಅಲ್ಲ, ಮತ್ತೆ ಯಾಕೆ ನನ್ನ ಕೇಳ್ತೀರಾ? ಏನಾದರೂ ಮಾಡ್ಕೊಳ್ಳಿ. ಆದರೆ ಡ್ಯಾಡಿಗೆ ಅವನಿಂದ ಏನಾದರೂ ಅವಮಾನ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನಾನು ಬರೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅನ್ಸತ್ತಾ? ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಇಷ್ಟು ಬೇಗ ಬರ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಮತ್ತೆ ಯಾರನ್ನ ವಿಚಾರಣೆ ಮಾಡಬೇಕು? ವಿಚಾರಣೆ ಮಾಡೋಕ್ಕೆ ಬಂದಿಲ್ಲ, ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಆರ್ತಿ ಅವ್ರನ್ನ ಆಸ್ಪತ್ರೆಯಿಂದ ನೇರವಾಗಿ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಬಟ್ ಡಾಕ್ಟರ್ ಅವ್ರಿಗೆ ರೆಸ್ಟ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರಿಂದ ಅರೆಸ್ಟ್ ಮಾಡಿರಲಿಲ್ಲ. ಆದರೆ ಕೇಸ್ ರಿಜಿಸ್ಟರ್ ಆಗಿರೋದ್ರಿಂದ ಅವ್ರನ್ನ ಆತ್ಮಹತ್ಯೆ ಕೇಸಲ್ಲಿ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಏನು, ನನ್ನನ್ನು ಅರೆಸ್ಟ್ ಮಾಡೋದ? ನಾನೇನು ತಪ್ಪು ಮಾಡಿದ್ದೀನಿ? ಯಾಕೆ ನನ್ನ ಅರೆಸ್ಟ್ ಮಾಡ್ತೀರಾ? ಏನು ತಪ್ಪು ಮಾಡಿದ್ರ? ಅಲ್ಲ ಮೇಡಮ್, ಸೂಸೈಡ್ ಅಟೆಂಪ್ಟು ಸಹ ಅಟೆಂಪ್ಟ್ ಮರ್ಡರೇ ಆಗುತ್ತೆ. ನಮ್ಮ ಕಾನೂನಲ್ಲಿ ಯಾರಿಗೂ ಪ್ರಾಣ ಕಳ್ಕೊಳ್ಳೋವಂಥ ಹಕ್ಕಿಲ್ಲ. ಆತ್ಮಹತ್ಯೆನೂ ಒಂದೇ, ಕೊಲೆನೂ ಒಂದೇ. ನಿಮ್ಮನ್ನು ಆತ್ಮಹತ್ಯೆ ಕೇಸಲ್ಲಿ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ನಾನು ನಿಮಗೆ ಆಸ್ಪತ್ರೆಯಲ್ಲೇ ಕ್ಲಿಯರ್ ಮಾಡಿರಲಿಲ್ವಾ ಆತ್ಮಹತ್ಯೆಗೆ ನಾನು ಪ್ರಯತ್ನ ಪಟ್ಟಿಲ್ಲ ಅಂತ? ನೋಡಿ, ನೀವೇನೇ ಹೇಳಿಕೆ ಕೊಡದಿದ್ರು ಕೋರ್ಟ್ನಲ್ಲಿ ಬಂದು ಕೊಡಿ, ಇಲ್ಲ ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಡಿ.
ಅದನ್ನು ಬಿಟ್ಟು ನನ್ನ ಡ್ಯೂಟಿಗೆ ಅಡ್ಡಿ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಆರತಿ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ನಾನು ಬಿಡಲ್ಲ. ನೋಡಿ ಸರ್, ನೀವೊಬ್ಬರು ಮಾಜಿ MLA ಅಂತ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಕೆಲಸಕ್ಕೆ ಅಡ್ಡಿ ಮಾಡಬೇಡಿ. ನೀವೇನಾದ್ರು ನನ್ನ ಕೆಲಸಕ್ಕೆ ತೊಂದರೆ ಮಾಡಿದ್ರೆ ಒಬ್ಬ ಕರ್ತವ್ಯನಿರತ ಅಧಿಕಾರಿ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ರಿ ಅಂತೇಳಿ ಕೇಸ್ ಹಾಕಿ ಒಳಗಾಕ್ಬೇಕಾಗತ್ತ. ಇನ್ಸ್ಪೆಕ್ಟರ್ ಸೂರ್ಯವ್ರೆ, ಸುಮ್ಮನೆ ರೀ. ಅದೇನು ಮಾಡ್ತಾರೋ ನಾನು ನೋಡ್ತೀನಿ. ವಿಚಾರಣೆ ನೆಪ ಹೇಳ್ಕೊಂಡು ನನ್ನ ಅರೆಸ್ಟ್ ಮಾಡಿ ಹೋದ ಮಾತ್ರಕ್ಕೆ ನಾನು ಅಪರಾಧ ಅಂತ ಪ್ರೂವ್ ಮಾಡೋದಕ್ಕಾಗಲ್ಲ. ನೀವು ಯೋಚನೆ ಮಾಡಬೇಡಿ, ನಾನು ಅವ್ರ ಜೊತೆ ಹೋಗಿ ಬರ್ತೀನಿ. ಆರತಿ ಅವರೇ, ನೀವು ಹೋಗೋ ಅಗತ್ಯ ಇಲ್ಲ. ನಾನೆಲ್ಲ ನೋಡ್ಕೋತೀನಿ, ನೀವು ಸುಮ್ಮನೆ ಇರಿ. ಹಲೋ ಮಿಸ್ಟರ್ ಸೂರ್ಯ ರಾಜಶೇಖರ್ ಅವರ, ನಾನು ಬಂದಿರೋದು ಆರ್ತಿ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ, ನಿಮ್ಮನ್ನಲ್ಲ. ದಯವಿಟ್ಟು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಪರ್ಮಿಷನ್ ಕೊಡಿ. ಇವ್ರಿಗೇನು ಹೇಳಿ ಪ್ರಯೋಜನ ಇಲ್ಲ ಸೂರ್ಯವ್ರೆ. ಇವ್ರು ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾರೆ. ನೀವು ನನ್ನ ಜೊತೆ ಬರೋದು ಬೇಡ. ನೀವು ಬಂದರೆ ಮೀಡಿಯಾದಲ್ಲಿ ದೊಡ್ಡ ಸುದ್ದಿ ಮಾಡ್ತಾರೆ. ಆರೇನಿಗೆ ನಾನು ಹೋಗ್ತಾ ಇದ್ದೀನಿ ಅಂತೇಳಿ ವಿಷಯನ ತಿಳಿಸಿ. ಕಾನ್ಸ್ಟೇಬಲ್, ಲಾಕಪಡ ಯಾಕ್ರೆ ಅವ್ರನ್ನ? ಯಾಕೆ? ನಾನೇನು ತಪ್ಪು ಮಾಡಿದ್ದೀನಿ ಅಂತ ನೀವು ಕರ್ಕೊಂಡ್ಬಂದಿರೋದು ನನ್ನ ವಿಚಾರಣೆ ಮಾಡೋದಕ್ಕಂತ ಮಾತ್ರ. ನಾನು ಸೆಲ್ಲೊಳಗೆ ಹೋಗಲ್ಲ. ನೋಡಿ, ನಾನು ನಿಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದಿರೋದು ವಿಚಾರಣೆ ನೆಪದಲ್ಲಿ ಆತಿಥ್ಯ ಕೊಡೋದಕ್ಕಲ್ಲ. ನೀವಾಗ ನೀವು ಒಳಗಡೆ ಹೋಗ್ತೀರಾ ಇಲ್ಲ ಲೇಡಿ ಕಾನ್ಸ್ಟೇಬಲ್ ಕೈಯಿಂದ ಕತ್ತಿಡ್ದು ಒಳಗಡೆ ಕಳಿಸ್ಬೇಕು. ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅಂತ ಜೋರಾಗಿ ಕಿರ್ಚಿದ ತಕ್ಷಣ ನಾನು ಸುಮ್ಮನೆ ನಿಂತ್ಕೊಳ್ಳೋದಕ್ಕೆ ಇದು ನಿಮ್ಮ ಮನೆ ಅಲ್ಲ, ಅಥವಾ ನಾನು ನಿಮ್ಮ ಮಗನೂ ಅಲ್ಲ. ಮೈಂಡೆಡ್. ಹೋಗ್ರಿ, ಒಳಗಾಕ್ರಿ ಅವ್ರನ್ನ. ಡೋಂಟ್ ಟಚ್ ಮೀ. ಹಲೋ ಪೊಲೀಸ್ ಸ್ಟೇಷನ್. ಅದಕ್ಕೆ ಗೊತ್ತಿದ್ದೆ ಫೋನ್ ಮಾಡಿರೋದು. ಎಲ್ಲ ನಿಮ್ಮ ಇನ್ಸ್ಪೆಕ್ಟ್ರು ಇದ್ದಾರೆ, ನೀವ್ಯಾರು ಅಂತ ಗೊತ್ತಾಗಲಿಲ್ಲ. ರೂಲಿಂಗ್ ಪಾರ್ಟಿ ಪ್ರೆಸಿಡೆಂಟ್ ಅಂತ ಹೇಳು. ಸರ್ ಒಂದು ನಿಮಿಷ ಕೊಟ್ಟೆ. ಸರ್ ಯಾರೋ ಪ್ರೆಸಿಡೆಂಟ್ ಫೋನ್ ಮಾಡಿದ್ದಾರೆ. ಸರಿ. ಹಲೋ, ನಾನು ಚಿದಂಬರಂ ಮಾತಾಡ್ತಾ ಇದ್ದೀನಿ. ರೂಲಿಂಗ್ ಪಾರ್ಟಿ ಪ್ರೆಸಿಡೆಂಟ್ ಅಂತ ಹೇಳಿದ್ದೀನಿ. ನೀನು ಅವನ ಜೊತೆ ಹೇಗೆ ಮಾತಾಡ್ತೀಯೋ ಅದೇ ಥರ ಮಾತಾಡಬೇಕು. ಸರಿ ಸರ್. ಈಗ ನಾನೇನು ಹೇಳೋಕ್ಕೆ ಹೊರಟಿದ್ದೀನೋ ಅದನ್ನು ಗಿಳಿ ಪಾಠದ ಥರ ಒಪ್ಪಿಸ್ಬೇಕು. ಅದು ಆರತಿಗೆ ಕೇಳಿಸಬೇಕು. ಸರಿ ಸರ್, ನೀವು ಹೇಳಿದ ಹಾಗೆ ಆರತಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀನಿ ಸರ್. ಹೌದು ಸರ್, ನೀವು ಹೇಳಿದ ಹಾಗೆ ಆರ್ತಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀನಿ. ಮೀಡಿಯಾದವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಖಂಡಿತವಾಗ್ಲೂ ಆರತಿಯವರು ಲಾಕಪ್ಪಲ್ಲಿರೋ ಫೋಟೋನ ತೆಗೆದು ಮೀಡಿಯಾದವ್ರಿಗೆ ಕೊಡ್ತೀನಿ ಸರ್. ಅದೆಲ್ಲ ಪೇಪರಲ್ಲೂ ಬರೋ ಹಾಗೆ ಮಾಡ್ತೀನಿ ಸರ್. ಮೀಡಿಯಾದವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಖಂಡಿತ ಆರ್ತಿ ಅವ್ರ ಸೆಲ್ನಲ್ಲಿರೋ ಫೋಟೋ ಮೀಡಿಯಾದವ್ರಿಗೆ ಬರಬೇಕು. ಹಾಗೆ ಮಾಡ್ತೀನಿ. ಮತ್ತೇನೇನು ಸರ್, ನಿಮ್ಮನ್ನು ಎದುರು ಹಾಕೊಂಡ್ರೆ ನಾನು ಸುಮ್ಮನೆ ಬಿಡ್ತೀನ? ಖಂಡಿತ ಅವ್ರಿಗೆ ಶಿಕ್ಷೆ ಆಗಬೇಕು. ಹಾಗೆ ಮಾಡ್ತೀನಿ. ಪ್ಲೀಸ್ ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಸಂಜೆ ಒಳಗೆ ಅದು ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ, ಆರತಿ ಅವ್ರನ್ನ ಬೇಲ್ ತೊಗೊಂಡು ಬಿಡಿಸ್ಕೊಂಡು ಬರಲೇಬೇಕು. ಈಗಾಗಲೇ ದೊಡ್ಡ ನ್ಯೂಸ್ ಆಗಿದೆ ರೀ. ನಮ್ಮ ಫ್ಯಾಮಿಲಿ ಲಾಯರ್ ಆಗಿ ಇದೊಂದು ಕೆಲಸ ಮಾಡಿ ದಯವಿಟ್ಟು. ನಿಮ್ಮ ಫೋನಿಗೆ ಕಾಯ್ತಾ ಇರ್ತೀನಿ. ಓಕೆ 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 ಬಾಯ್. ಏನ್ರಿ ಮಾಡ್ತಾ ಇದ್ದೀರಾ ನೀವು? ಮಾಜಿ MLA ಆಗಿ ಅಮ್ಮನ ಹೇಗ್ರಿ ಅರೆಸ್ಟ್ ಮಾಡಕ್ ಬಿಟ್ರಿ? ಅಮ್ಮ ಅಲ್ಲಿ ಸ್ಟೇಷನಲ್ಲಿ ಸಂಕಟ ಪಡ್ತಿದ್ರೆ ನೀವೆಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಲಲ್ಲೆ ಹೊಡಿತಾ ಇದ್ದೀರಾ? ಲಲ್ಲೆ ಹೊಡಿತಾ ಇಲ್ಲ ಕಣೋ. ಆರತಿ ಅವ್ರನ್ನ ಬಿಡಿಸ್ಕೊಂಡ್ಬರೋದಕ್ಕೆ ಲಾಯರ್ ಹತ್ರ ಮಾತಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಅರೆಸ್ಟ್ ಮಾಡಕ್ ಬಿಟ್ಬಿಟ್ಟು ಇವಾಗ ಬಿಡ್ಸ್ಕೊಂಬರೋ ನಾಟಕ ಆಡ್ತಾ ಇದ್ದೀರಾ. ಹೇಳ್ಕೊಳಕ್ಕೆ ನಿಮ್ಮ ಮಗ ಪೊಲೀಸ್ ಬೇರೆ ದೊಡ್ಡದಾಗ ಕೊಚ್ಕೊತಾ ಇದ್ರಿ. ನನ್ನ ಕೈ ನಮ್ಮ ಅಮ್ಮನ ನೋಡ್ಕೊಳಕ್ ಆಗಲ್ಲ ಅಂತ ಈಗ ನೋಡ್ಕೊಳ್ಳೋದು ಅಮ್ಮನ. ನಾಚಿಕೆ ಆಗ್ಬೇಕು ನಿಮಗೆ. ಬಾಯಿಗೆ ಬಂದಾಗ ಮಾತಾಡ್ಬೇಡ್ವೋ.
ಆರ್ತಿ ಅವ್ರ ಈ ಸ್ಥಿತಿಗೆ ಕಾರಣನೇ ನೀನು. ಫಿಕ್ಸ್ ಆಗಿರೋ ಮದುವೆನ ನಿಲ್ಲಿಸಿ ನೀನು ಮದುವೆ ಆಗ್ತಿ ಅಂತ ಹಠ ಹಿಡಿದೆಯಲ್ಲ, ಅದರಿಂದಾನೇ ಇಷ್ಟೆಲ್ಲ ಆಗಿದ್ದು. ನೀನೊಬ್ಬ ಕರೆಕ್ಟ್ ಆಗಿದ್ದಿದ್ರೆ ನಾವೆಲ್ಲರೂ ಸಂತೋಷವಾಗಿರ್ತಿದ್ವಿ. ನೀನು ಒಣಜಂಬ ನಿನ್ನ ಹಠದಿಂದ ನೀನು ನೆಮ್ಮದಿಯಾಗಿರ್ತಿಲ್ಲ, ನಮಗೂ ನೆಮ್ಮದಿಯಾಗಿರೋಕೆ ಬಿಡ್ತಿಲ್ಲ. ನಮ್ಮ ಅಮ್ಮನ ಯಾಕೆ ಅರೆಸ್ಟ್ ಮಾಡಿದ್ರಿ? ಯಾಕೆ ನಿಮಗೆ ಗೊತ್ತಿಲ್ಲ ನಾನು ನಿಮ್ಮ ಅಮ್ಮನ ಯಾಕೆ ಅರೆಸ್ಟ್ ಮಾಡಿ? ಗೊತ್ತು. ಆದ್ರೆ ಅವ್ರ ಆತ್ಮಹತ್ಯೆ ಪ್ರಯತ್ನ ಪಡಲೇ ಇಲ್ಲ ಅಂದಮೇಲೆ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿದ್ರಿ? ಏನು ಪುರಾವೆ ಇದೆ? ನೋಡಿ, ನಿಮ್ಮ ಹಾಗೆ ನಾನು ಒಬ್ಬ ಇನ್ಸ್ಪೆಕ್ಟರ್. ಸುಮ್ಮನೆ ಸಿಕ್ತವ್ರನ್ನೆಲ್ಲ ಕರ್ಕೊಂಬಂದು ಸ್ಟೇಷನ್ ಕೂರ್ಸೋದಕ್ಕಾಗೋದಿಲ್ಲ. ಸುಮ್ಮನೆ ಹೊರಟಾಗಿ ಗಲಾಟೆ ಮಾಡಬೇಡಿ. ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಏನೋ ಪುರಾವೆ ಇದೆ ಅಂತ ಹೇಳಿದ್ರಲ್ಲ, ತೋರ್ಸಿ ಅದನ್ನು. ತೋರ್ಸೋಕ್ಕಾಗಲ್ಲ. ಅದನ್ನು ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ಆಗ ನಿಮ್ಗೆ ಅಲ್ಲೇ ಗೊತ್ತಾಗತ್ತೆ ಏನು ಸಾಕ್ಷಿ ಪುರಾವೆ ಇದೆ ಇಲ್ಲ ಅಂತ. ನೋಡಿ, ಈಗ ಡಿಸ್ಟರ್ಬ್ ಮಾಡಬೇಡಿ, ಸುಮ್ಮನೆ ಹೊರಟೋಗಿ. ಇಲ್ಲಾಂದ್ರೆ ಹೈಯರ್ ಆಫೀಸರ್ ಹತ್ರ ಕಂಪ್ಲೇಂಟ್ ಮಾಡಿ ನನ್ನ ಕೆಲಸದ ಮೇಲೆ ಒತ್ತಡ ತರ್ತಾ ಇದ್ರೆ ಅಂತೇಳಿ ನಿಮ್ಮ ಸಸ್ಪೆಂಡ್ ಮಾಡಿಸ್ಬೇಕಾಗುತ್ತೆ. ಏನಾದರೂ ಮಾಡ್ಕೊಳ್ರಿ, ನನಗೆಲ್ಲ ಹೈಯರ್ ಆಫೀಸರ್ಸ್ ಗೊತ್ತಿದ್ದಾರೆ. ಇದಕ್ಕೆಲ್ಲ ನಾನು ಹೆದರ್ಕೊಳ್ಳಲ್ಲ. ಆರ್ಯ, ಇವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ದಯವಿಟ್ಟು ನೀ ಇಲ್ಲಿಂದ ಹೊರಟೋಗು. ನೋಡು, ಸೂರ್ಯ ಅವ್ರು ನನ್ನ ಬಿಡಿಸ್ಕೊಂಡ್ಬರ್ತಾರೆ ಕಣೋ. ಸಾಕು ಸುಮ್ಮನೆ ರೀ. ಮಾಡೋ ತಪ್ಪನೆಲ್ಲ ನೀವು ಮಾಡಿ ನನ್ನ ಮೇಲೆ ಗುಬೆ ಕೂರಿಸ್ತಾ ಇದ್ದೀರಾ. ನನ್ನಿಂದ ನಮ್ಮಮ್ಮನ ಕಿತ್ಕೊಂಡು ನನ್ನ ಅನಾಥನಾಗಿ ಮಾಡಿದ್ರಿ. ನೀವು ನಮ್ಮಮ್ಮನ ಮದುವೆನೇ ಆಗ್ತಿದ್ರೆ ನಮ್ಮಮ್ಮನ ಜೊತೆ ತುಂಬ ಸಂತೋಷವಾಗಿರ್ತಿದ್ದೆ. ಆದ್ರೂ ನಾ ಸುಮ್ಮನೆ ಬಿಡಲ್ಲ. ನಿಮ್ಮಿಂದ ನಮ್ಮಮ್ಮನ ದೂರ ಮಾಡಿ ನನ್ನ ಹುಟ್ಟಿಗೆ ಕಾರಣ ಆದ ನಮ್ಮಪ್ಪನ ಜೊತೆ ನಮ್ಮಮ್ಮನ ಸೇರಿಸ್ತೀನಿ. ಅದು ಮಾತ್ರ ಸಾಧ್ಯ ಇಲ್ಲ ಕಣೋ. ನಾನು ಬದುಕಿರೋವರೆಗೂ ಆರ್ತಿ ಅವ್ರನ್ನ ನನ್ನಿಂದ ದೂರ ಮಾಡೋದಕ್ಕಾಗಲ್ಲ ನಿಂಗೆ. ಇವರೆಲ್ಲ ಬೇಕು ಬೇಕು ನನಗೆ ಗೊತ್ತು ಇವ್ರು ಯಾವುದೋ ಹಂಗಲ್ ಬಿದ್ದು ಇಂಥ ನೀಚ್ ಕೆಲಸ ಮಾಡ್ತಿದ್ದಾರೆ ಅಂತ. ನೋಡು, ನಿನ್ನ ಕೆಲ್ಸಕ್ಕೆ ನೀನು ಕಲ್ಲು ಹಾಕೋಬೇಡ. ನೀನು ಇಲ್ಲಿರೋದು ನನಗೆ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ. ದಯವಿಟ್ಟು ನಿಲ್ದ ಹೊರಟೋಗು. ನನ್ನ ಮೇಲೆ ಆಣೆ, ಒಂದು ಮಾತಾಡಬೇಡ. ಭೈರವೇಮ್ಮ, ನೀವು ಇಲ್ಲಿದ್ದೀರಾ? ನಿಮಗೋಸ್ಕರ ಮನೆ ಎಲ್ಲ ಹುಡ್ಕಾಡ್ದೆ. ವೈಶಕ್ಕೋ, ನನ್ಯಾಕೆ ಮನೆಯೆಲ್ಲ ಸರ್ಚ್ ಮಾಡಿದೆ? ಆ ಛತ್ರಿಗೆ ಎದ್ರುಕೊಂಡು ಮನೆ ಬಿಟ್ಟು ಓಡೋದೆ ಅನ್ಕೊಂಡಿಯಾ? ಹಾಗಲ್ಲಮ್ಮ, ನಾನೊಂದು ಟಿವಿನಲ್ಲಿ ನ್ಯೂಸ್ ನೋಡಿದೆ. ಅದು ಗುಡ್ ನ್ಯೂಸು. ಏನದು? ಆರ್ತಿನ ಪೊಲೀಸವರು ಅರೆಸ್ಟ್ ಮಾಡಿದಾರಂತೆ. ನನ್ನಿಂದ ಸಾಧ್ಯ ಆಗದಿರೋದು ಏನೂ ಇಲ್ಲ ಮಿಸ್ಟರ್ ಸೂರ್ಯರಾಜಶೇಖರ್. ನನ್ನ ಶಕ್ತಿ ಮೇಲೆ ಅನುಮಾನ ಅಲ್ವಾ ನಿಮಗೆ? ನೋಡ್ತಾ ಇರಿ, ನಿಮ್ಮಿಂದ ನಮ್ಮ ತಾಯಿನ ಸಂಪೂರ್ಣವಾಗಿ ದೂರ ಮಾಡ್ತೀನಿ. ನಮ್ಮ ತಾಯಿ ಪ್ರೀತಿ ವಾತ್ಸಲ್ಯ ನನಗೆ ನಮ್ಮಪ್ಪ ಶಶಾಂಕಿಗೆ ಮಾತ್ರ ಸಿಗಬೇಕು. ಹಾಗೆ ಮಾಡೇ ಮಾಡ್ತೀನಿ. ಮಾಡಿಲ್ಲ ಅಂದರೆ ನನ್ನ ಹೆಸರು ಆದಿತ್ಯನೇ ಅಲ್ಲ. ಆರ್ತಿನ ಅರೆಸ್ಟ್ ಮಾಡಿದಾರ? ಯಾಕೆ? ಅವಳು ಸೂಸೈಡ್ ಮಾಡ್ಕೊಳಕ್ ಟ್ರೈ ಮಾಡಿದ್ಲಲ್ಲಮ್ಮ, ಅದಕ್ಕೆ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದಾರಂತೆ. ಇದು ರೈಟ್ ಟೈಮ್ ಆರ್ತಿನ ಅಟ್ಯಾಕ್ ಮಾಡೋದಕ್ಕೆ. ನಾನೀಗಲೇ ಸ್ಟೇಷನ್ಗೆ ಹೋಗಿ ಅವಳಿಗೆ ವಾರ್ನಿಂಗ್ ಕೊಟ್ಟು ಬರ್ತೀನಿ. ಸರಿಯಾಗಿ ಹೇಳಿದ್ರಮ್ಮ, ಬನ್ನಿ ಹೋಗೋಣ. ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ನಿನ್ನ ನನ್ನ ಜೊತೆಲಿ ಬಾ ಅಂತ ಕರೆದಿಲ್ಲ ನಾನು. ಇಲ್ದೇ ಇರೋದನ್ನ ಕಲ್ಪನೆ ಮಾಡಿಕೊಂಡು ಕನಸು ಕಾಣ್ತಿದ್ಯಾ? ನೀನು ಆ ನಿನ್ನ ತಂದೆ ಅನ್ಸ್ಕೊಂಡಿರೋ ಚಾಂಡಾಳ ಶಶಾಂಕ್ ಮಾತ್ರ ಅಲ್ಲ. ಈ ಹಣೆ ಬರಹ ಬರ್ದಿರೋ ಬ್ರಹ್ಮ ಬಂದ್ರು ನನ್ನಿಂದ ಆರ್ತಿಯವ್ರನ್ನ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ವ್ಯರ್ಥ ಪ್ರಯತ್ನ ಮಾಡಿ ಆರ್ತಿಯವ್ರಿಗೆ ನೋವು ಕೊಡೋದಕ್ಕೆ ನೋಡಿದ್ರೆ ನಾನು ಸುಮ್ಮನೆ ಬಿಡಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತೀನಿ ಕೇಳು. ನಿನ್ನ ಒಳಗಿರೋ ಸೇಡಿನ ಮನೋಭಾವನೆನ ಕಿತ್ತಾಕು. ಆಗ ನಿನಗೆ ಅರ್ಥ ಆಗುತ್ತೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ. ಅದನ್ನ ಬಿಟ್ಟು ಈ ದ್ವೇಷನ ಮುಂದುವರ್ಸಿದ್ರೆ ಒಂದಲ್ಲ ಒಂದಿನ ಸರ್ವನಾಶ ಆಗ್ತೀಯ. ನೀನ್ ಎಷ್ಟೇ ಕಷ್ಟಪಟ್ಟರು ನಿನ್ನ ನೋವು ಈ ಮನೆಯಲ್ಲಿ ಯಾರಿಗೂ ಅರ್ಥ ಆಗಲ್ಲ. ನಿನಗೆ ಸಿಗ್ಬೇಕಾಗಿರೋ ಗೌರವ ಮರ್ಯಾದೆ ಕೊಡ್ತಾರೆ ಅನ್ನೋ ನಂಬಿಕೆನೂ ನನಗೆ ಖಂಡಿತ ಇಲ್ಲ. ಅದಕ್ಕೆ ಈಗ ಈ ಮನೇಲಿ ನಡೀತಾ ಇರೋ ಅನಾಹುತಕ್ಕೆಲ್ಲ
ನಿನ್ನನ್ನೇ ಹೊಣೆ ಮಾಡಿ ಅದನ್ನ ಜನರೆಲ್ಲ ನಂಬೋ ಥರ ಮಾಡೋದೇ ಆ ಸೂರ್ಯ ಅವರ ಉದ್ದೇಶ. ಅವ್ರ ಪ್ಲಾನ್ ನನ್ನ ಹತ್ರ ನಡೆಯಲ್ಲ ನಿರೋಷ. ತಮಗೆ ತಾವೇ ಬುದ್ಧಿವಂತರು ಅಂದ್ಕೊಂಡಿದ್ದಾರೆ. ನಾನೆಂತ ಬುದ್ಧಿವಂತ ಅಂತ ತೋರಿಸ್ತೀನಿ. ಈ ಮನೆಯಿಂದ ಅಮ್ಮನ ಕರ್ಕೊಂಡು ಹೋಗ್ತೀನಿ ನಾನು. ಮೊದಲು ಆ ಕೆಲಸ ಮಾಡು ಆದಿತ್ಯ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಸೀದಾ ಸ್ಟೇಷನ್ಗೆ ಹೋಗಿ ನಿಮ್ಮ ತಾಯಿನ ಬಿಡಿಸ್ಕೊಂಡು ನಿನ್ನ ಜೊತೆ ಕರ್ಕೊಂಡೋಗು. ಯಾವುದೇ ಕಾರಣಕ್ಕೂ ಈ ಮನೆಗೆ ಅವ್ರನ್ನ ಕಳಿಸ್ಬೇಡ. ಈಗ ನಾನು ಮಾಡೋ ಮೊದಲನೇ ಕೆಲಸನೇ ಅದು. ಬಾಯ್. ಹೋಗು ಆದಿತ್ಯ, ಹೋಗು. ಈ ನಿನ್ನ ಕೋಪನೇ ನನಗೆ ಅಸ್ತ್ರ. ಇದೇ ಅಸ್ತ್ರ ಇಟ್ಕೊಂಡು ಹೇಗೆ ಈ ಮನೆನ ಛಿದ್ರ ಮಾಡಿ ನಿನ್ನನ್ನು ಒಂಟಿ ಪಿಶಾಚಿಯಾಗಿ ಅಲೆಯೋ ಹಾಗೆ ಮಾಡಿ ನರಳಿ ಸಾಯೋ ಹಾಗೆ ಮಾಡೋದೇ ನನ್ನ ಉದ್ದೇಶ. ಹಾಗೆ ಮಾಡದೇ ಇದ್ದರೆ ನನ್ನ ಹೆಸರು ನಿರೋಷಾನೇ ಅಲ್ಲ. ನಾನು ಕಾಣ್ದೇನೆ ದುಬಾಯಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇಲ್ಲಿರೋ ಸ್ಟೇಷನ್ಗೆ ಹೋಗೋಕ್ಕಾಗಲ್ವೇನೆ ನನ್ನ ಕೈಲಿ? ಆ ಆರತಿ ಇವತ್ತು ಅರೆಸ್ಟ್ ಆಗಿರೋದು ಒಳ್ಳೇದೇ. ಇದೇ ಸಂದರ್ಭನ ಯೂಸ್ ಮಾಡಿಕೊಂಡು ಅವಳನ್ನ ನಮ್ಮ ಕಡೆ ಮಾಡ್ಕೋಬೇಕು. ಅದಕ್ಕೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಅವಳೇನಾದ್ರೂ ನನ್ನ ಮಾತು ಧಿಕ್ಕರಿಸಿದ್ರೆ ಅವಳು ಪರ್ಮನೆಂಟಾಗಿ ಜೈಲಲ್ಲಿರಬೇಕು. ಹಾಗೆ ಮಾಡ್ತೀನಿ. ಅತ್ತೆನ ಅರೆಸ್ಟ್ ಮಾಡಿದಾರಾ? ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ? ಅತ್ತೆ ಏನೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿರೋ ಹಾಗಿದೆಯಲ್ಲ. ಯಾರು? ಭೈರವಿ. ಅಮ್ಮ, ನೀವು? ಯಾಕೆ ಶಾಕ್ ಆಗ್ತಿದ್ಯಾ ಅಥವಾ ಸಂತೋಷ ಆಗ್ತಿದ್ಯಾ? ನನಗಂತೂ ನಿನ್ನ ಇಲ್ಲಿ ನೋಡಿ ಅಮೃತ ಕುಡಿದಷ್ಟು ಆನಂದ ಆಗ್ತಾ ಇದೆ. ಏನು ಮಾತು ಅಂತ ಆಡ್ತಾ ಇದ್ದೀರಮ್ಮ? ನನ್ನ ಈ ಸ್ಥಿತಿ ನೋಡಿ ನಿಮಗೆ ಆನಂದ ಆಗ್ತಾ ಇದೆಯಾ? ನಿಮಗೆ ನನ್ನ ಮೇಲೆ ಸ್ವಲ್ಪನೂ ಕರುಣೆನೇ ಇಲ್ವಾ? ನಿನ್ನ ಮೇಲಿನ ಕರುಣೆ ಕನಿಕರ ಎಲ್ಲ ಯಾವತ್ತು ನನ್ನ ಮಗ ಶಶಾಂಕನ ಬಿಟ್ಟೋದ್ಯೋ ಆವತ್ತೇ ಸತ್ತೋಯ್ತು. ಮತ್ತೆ ಅದು ಬದುಕಬೇಕು ಅಂದರೆ ನೀನು ಸೂರ್ಯನ್ ಬಿಟ್ಟು ನನ್ನ ಮಗ ಶಶಾಂಕ್ ಜೊತೆಲಿ ಸಂಸಾರ ಮಾಡಬೇಕು. ಅದು ಮಾತ್ರ ಸಾಧ್ಯ ಇಲ್ಲ. ನನ್ನ ಮುಂದೆ ಬಂದು ಮುಖ ತೋರಿಸೋದಕ್ಕೂ ಹೇಡಿಯಾಗಿರೋ ನಿಮ್ಮ ಮಗ ನನ್ನ ಮಗ ಆದಿತ್ಯನ ಎತ್ಕಟ್ಟಿ ಸೂರ್ಯವ್ರ ಮೇಲೆ ದ್ವೇಷ ಬರೋ ಹಾಗೆ ಮಾಡಿದ್ದು ಅಲ್ಲದೆ ನೆಮ್ಮದಿಯಾಗಿರೋ ಮನಸ್ಸಲ್ಲಿ ಇಲ್ಲದೆ ಇರೋದನ್ನೆಲ್ಲ ತುಂಬಿ ಕೆಟ್ಟ ಆಲೋಚನೆ ಬರೋ ಹಾಗೆ ಮಾಡಿದ್ದು ಅಲ್ಲದೆ ಅವನ ಭವಿಷ್ಯ ಕಲ್ಲು ಹಾಕ್ತಾ ಇದ್ದಾನೆ. ಮೊದಲು ಅದನ್ನ ನಿಲ್ಸೋದಕ್ಕೆ ಹೇಳಿ. ಬಿಡಲ್ಲ. ಆದಿಗೆ ಶಶಾಂಕ್ ಮಾತ್ರ ಸಪೋರ್ಟ್ ಆಗಿ ನಿಂತಿಲ್ಲ, ನಾನು ಅವನ ಬೆನ್ನೆಲುಬಾಗಿ ನಿಂತಿದ್ದೀನಿ. ನನ್ನ ಮೊಮ್ಮಗನ ಭವಿಷ್ಯನ ಹೇಗೆ ರೂಪಿಸ್ಬೇಕು ಅಂತ ನನಗೆ ಗೊತ್ತಿದೆ. ಅವನಿಂದನೇ ನಿನ್ನ ಸೂರ್ಯನ ದೂರ ಮಾಡ್ತೇನೆ. ನನ್ನ ಮಗನ್ನ ಪ್ರೀತಿ ಮಾಡಿ ಜೀವನ ಪೂರ್ತಿ ನಿನ್ನ ಜೊತೆಲಿ ಇರ್ತೀನಿ ಅಂತ ಕೈ ಹಿಡಿದು ಕೈ ಕೊಟ್ಟು ಹೋದೋಳು ನೀನು. ನಿನ್ನಂತೊಳಗೆ ಕ್ಷಮೆ ಅನ್ನೋದೇ ಇಲ್ಲ.
ಇವತ್ತು ಹೇಗೆ ನನ್ನ ಮಗ ನರಳ್ತಾ ಇದ್ದಾನೋ ಹಾಗೆ ನೀನು ನರಳಬೇಕು. ನೀನು ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ.